ನಮಸ್ಕಾರ ಸ್ನೇಹಿತರೆ. ಈ ಲೋಕದಲ್ಲಿ ಮನುಷ್ಯನು ನಿಜವಾಗಿಯೂ ಭಯಪಡುವ ಒಂದೇ ಒಂದು ಸತ್ಯ ಇದೆ. ಅದೇ ಮೃತ್ಯು. ಮರಣವು ಶಿಕ್ಷೆಯಲ್ಲ, ಅದು ಪ್ರಕೃತಿಯ ನಿಯಮ. ಧನ, ಬಲ, ಅಧಿಕಾರ ಏನೇ ಇದ್ದರೂ ಮರಣದ ಮುಂದೆ ಎಲ್ಲವೂ ಅರ್ಥಹೀನವಾಗಿ ಬಿಡುತ್ತದೆ. ಆದರೆ ಈ ಸೃಷ್ಟಿಯಲ್ಲಿ ಮರಣವನ್ನೇ ಜಯಿಸಿದ ದೇವರು ಒಬ್ಬರೇ ಇದ್ದಾರೆ. ಅವರೇ ಮಹಾದೇವ, ಪರಮೇಶ್ವರ. ಮರಣವನ್ನು ಜಯಿಸುವ ಶಕ್ತಿ ಹೊಂದಿರುವ ಒಂದೇ ಒಂದು ಮಂತ್ರ ಯಾವುದು ಗೊತ್ತಾ? ರೋಗಗಳನ್ನು, ಅಪಾಯಗಳನ್ನು, ಅಕಾಲ ಮೃತ್ಯುವನ್ನು ದೂರ ಮಾಡುವ ಅಮೃತಕ್ಕೆ ಸಮಾನವಾದ ದಿವ್ಯ ಮಂತ್ರ ಯಾವುದು ಗೊತ್ತಾ? ಅದೇ ಮಹಾ ಮೃತ್ಯುಂಜಯ ಮಂತ್ರ. ಇದು ಕೇವಲ ಮಂತ್ರವಲ್ಲ, ಇದೊಂದು ದೈವಿಕ ರಕ್ಷಣಾ ಕವಚ. ಇದೊಂದು ಆಧ್ಯಾತ್ಮಿಕ ಸಂಜೀವಿನಿ. ಇದು ಮರಣವನ್ನೇ ಸೋಲಿಸುವ ಶಿವಶಕ್ತಿ. ಓಂ ತ್ರಯಂಬಕಂ ಯಜಾಮಹೆ ಎಂದು ಉಚ್ಚರಿಸಿದ ಕ್ಷಣದಲ್ಲೇ ನಮ್ಮ ಸುತ್ತಲೂ ದೈವಿಕ ಕಂಪನಗಳು ಆರಂಭವಾಗುತ್ತವೆ. ಈ ಮಂತ್ರವನ್ನು ಮರಣವನ್ನು ಜಯಿಸುವ ಮಂತ್ರ, ತ್ರಯಂಬಕ ಮಂತ್ರ ಎಂದು ಕೂಡ ಕರೆಯುತ್ತಾರೆ. ಏಕೆಂದರೆ ಇದು ಶಬ್ದಗಳ ಗುಚ್ಛವಲ್ಲ, ಇದು ಶಿವನ ಕರುಣೆಯ ರೂಪ. ಇದು ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ. ಇದು ಅಕಾಲ ಮೃತ್ಯುವನ್ನು ತಡೆಯುವ ದಿವ್ಯ ಕವಚ. ಮಹಾ ಮೃತ್ಯುಂಜಯ ಮಂತ್ರದ ಇತಿಹಾಸ ಋಷಿ ಮಾರ್ಕಂಡೇಯ. ಈ ಮಂತ್ರಕ್ಕೆ ಒಂದು ಅಮರ ಕಥೆ ಇದೆ. ಒಬ್ಬ ಮಹರ್ಷಿಯ ಕತೆ. ಅವರೇ ಮರಣವನ್ನು ಹಿಂದಕ್ಕೆ ತಳ್ಳಿದವರು. ಅವರು ಯಾರು ಗೊತ್ತಾ? ಋಷಿ ಮಾರ್ಕಂಡೇಯ. ಮರಣವೇ ಬಾಗಿಲಲ್ಲಿ ನಿಂತಿದ್ದ ಕ್ಷಣದಲ್ಲಿ ಯಮಧರ್ಮನು ಸ್ವತಃ ಬಂದಾಗ ಮಾರ್ಕಂಡೇಯ ಭಯಪಟ್ಟಿಲ್ಲ, ಓಡಲಿಲ್ಲ. ಅವರು ಶಿವಲಿಂಗವನ್ನು ಅಪ್ಪಿಕೊಂಡು ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ಆಶ್ರಯಿಸಿದರು. ಆ ಕ್ಷಣದಲ್ಲೇ ಶಿವನು ಪ್ರತ್ಯಕ್ಷನಾಗಿ ಯಮಧರ್ಮನನ್ನು ತಡೆದು ಮರಣಕ್ಕೆ ಗಡಿ ಎಳೆದು ಮಾರ್ಕಂಡೇಯನಿಗೆ ಚಿರಂಜೀವತ್ವ ಕೊಟ್ಟರು. ಅದಕ್ಕಾಗಿಯೇ ಈ ಮಂತ್ರವನ್ನು ಮಾರ್ಕಂಡೇಯ ಮಂತ್ರ, ಮೃತ ಸಂಜೀವಿನಿ ಮಂತ್ರ ಎಂದು ಕೂಡ ಕರೆಯುತ್ತಾರೆ. ಚಂದ್ರನ ಕತೆ. ದೇವತೆಗಳಿಗೂ ರಕ್ಷಕ. ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರನು ತನ್ನ ಕಾಂತಿಯನ್ನು ಕಳೆದುಕೊಂಡನು. ಅಂಧಕಾರದಲ್ಲಿ ಮುಳುಗಿದ ಚಂದ್ರನಿಗೆ ಮತ್ತೆ ಬೆಳಕು ನೀಡಿದ ಶಕ್ತಿ ಯಾವುದು ಗೊತ್ತಾ? ಈ ಮಹಾ ಮೃತ್ಯುಂಜಯ ಮಂತ್ರ. ಮಾರ್ಕಂಡೇಯನು ಈ ಮಂತ್ರವನ್ನು ಉಪದೇಶಿಸಿ ಚಂದ್ರನನ್ನು ರಕ್ಷಿಸಿದನು. ಅದಕ್ಕಾಗಿಯೇ ಈ ಮಂತ್ರ ಮಾನವರಿಗಷ್ಟೇ ಅಲ್ಲ, ದೇವತೆಗಳಿಗೂ ರಕ್ಷಕ. ಮಹಾ ಮೃತ್ಯುಂಜಯ ಮಂತ್ರ ಶ್ಲೋಕ. ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದು ಶ್ಲೋಕವಲ್ಲ, ಇದು ಪ್ರಾರ್ಥನೆಯೂ ಅಲ್ಲ, ಇದು ಆತ್ಮದ ಆಳದಿಂದ ಬಂದ ಕೂಗು. ಪ್ರತಿಯೊಂದು ಅಕ್ಷರದಲ್ಲೂ ಅಮೃತ ತುಂಬಿದೆ. ಪ್ರತಿಯೊಂದು ಶಬ್ದವೂ ಶಿವಶಕ್ತಿಯಿಂದ ಕಂಪಿಸುತ್ತದೆ. ಮಂತ್ರದ ಅಂತರಾರ್ಥ, ಪದಾರ್ಥ ವಿವರಣೆ. ಓಂ ಇದು ಆರಂಭವೂ ಅಲ್ಲ, ಅಂತ್ಯವೂ ಅಲ್ಲ, ಸೃಷ್ಟಿಯ ಶ್ವಾಸ, ವೇದಗಳ ಮೂಲ ಧ್ವನಿ. ತ್ರಯಂಬಕಂ ಇದು 3 ಕಣ್ಣುಗಳ ಶಿವನನ್ನು ಸೂಚಿಸುತ್ತದೆ. ಭೂತ, ವರ್ತಮಾನ, ಭವಿಷ್ಯತ್ತನ್ನು ಸೂಚಿಸುತ್ತದೆ. ಇಂದ್ರ, ಅಗ್ನಿ, ಸೋಮತತ್ವವನ್ನು ಸೂಚಿಸುತ್ತದೆ. ಹಾಗೆ ತ್ರಿಕಾಲಾಧಿಪತಿ ಎಂದು ಕೂಡ ಅರ್ಥ ಬರುತ್ತದೆ. ಯಜಾಮಹೆ ಅಂದರೆ ಅರ್ಥ ಭಯದಿಂದಲ್ಲ, ಬಲವಂತದಿಂದಲೂ ಅಲ್ಲ, ಪೂರ್ಣ ಶರಣಾಗತಿಯಿಂದ ಶಿವನನ್ನು ಆರಾಧಿಸುವುದು. ಸುಗಂಧಿಂ ಅಂದರೆ ಹೂವಿನ ಸುವಾಸನೆಯಲ್ಲ, ಇದು ಭಕ್ತಿಯ ಪರಿಮಳ. ಶಿವನ ಕರುಣೆ ನಮ್ಮ ಜೀವನವನ್ನು ಸುಗಂಧದಿಂದ ತುಂಬುವುದು ಎಂದು ಅರ್ಥ. ಪುಷ್ಟಿವರ್ಧನಂ ಅಂದರೆ ಅರ್ಥ ದೇಹಕ್ಕೆ ಮಾತ್ರವಲ್ಲ, ಆತ್ಮಕ್ಕೆ ಬಲ, ಜೀವನಕ್ಕೆ ಸ್ಥೈರ್ಯ ನೀಡುವ ಶಕ್ತಿ ಎಂದು. ಊರ್ವಾರುಕಮಿವ ಬಂಧನಾನ್ ಅಂದರೆ ಪಕ್ವವಾದ ಸೌತೆಕಾಯಿ ಹೇಗೆ ತಾನೇ ತೊಡಿಮೆಯಿಂದ ಬಿಡುತ್ತದೋ ಅದೇ ರೀತಿ ನಮ್ಮ ದುಃಖ, ಭಯ, ಕರ್ಮ ಬಂಧನಗಳಿಂದ ನಮ್ಮನ್ನು ಸುಲಭವಾಗಿ ಬಿಡಿಸು ಎಂಬ ಪ್ರಾರ್ಥನೆ. ಮೃತ್ಯೋರ್ಮುಕ್ಷೀಯ ಅಂದರೆ ಅರ್ಥ ದೇಹದ ಮರಣದಿಂದ ಮಾತ್ರವಲ್ಲ, ಆಸೆಗಳ ಮರಣ, ನಂಬಿಕೆಯ ಮರಣ, ಭಯದ ಜೀವನ, ಎಲ್ಲಾ ರೀತಿಯ ಮೃತ್ಯುಗಳಿಂದ ರಕ್ಷಿಸು ಎಂಬ ಬೇಡಿಕೆ. ಮಾಮೃತಾತ್ ಅಂದರೆ ಅರ್ಥ ಅಮರ ದೇಹ ಬೇಡ, ಭಯರಹಿತ ಜೀವನ ಬೇಕು, ಶಾಂತಿಯಾದ ಉಸಿರು ಬೇಕು, ಶಿವನ ಕರುಣೆಯಿಂದ ತುಂಬಿದ ಬದುಕು ಬೇಕು ಎಂದು. ಈ ಮಂತ್ರದ ಮಹಿಮೆ ಗಾಯತ್ರಿ ಮಂತ್ರ ಎಷ್ಟು ಪವಿತ್ರವೋ
ಅಷ್ಟೇ ಪವಿತ್ರ ಈ ಮಹಾಮೃತ್ಯುಂಜಯ ಮಂತ್ರ. ಕ್ಷೀರಸಾಗರ ಮತನದ ವೇಳೆ ಹಾಲಾಹಲ ವಿಷವನ್ನು ಕಂಠದಲ್ಲಿ ಧರಿಸಿ ಸೃಷ್ಟಿಯನ್ನು ಉಳಿಸಿದ ಶಿವ ಅಂದಿನಿಂದ ಮೃತ್ಯುಂಜಯ. ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿದರೆ ಅಪಾಯಗಳು ದೂರ ಸರಿಯುತ್ತವೆ, ರೋಗಗಳು ಹಿಂಜರಿಯುತ್ತವೆ, ದುಷ್ಟಶಕ್ತಿಗಳು ಹತ್ತಿರ ಬರಲ್ಲ, ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪ್ರಾತಃ ಕಾಲದಲ್ಲಿ ಸೂರ್ಯೋದಯದ ಮೊದಲು ಅಥವಾ ಪ್ರದೋಷ ಕಾಲದಲ್ಲಿ 108 ಬಾರಿ ಈ ಮಂತ್ರ ಜಪಿಸಿದರೆ ಅದ್ಭುತ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹನುಮಂತನ ಕತೆ. ಚಿರಂಜೀವತ್ವದ ರಹಸ್ಯ. ಹನುಮಂತನಿಗೆ ಚಿರಂಜೀವತ್ವ ಬಂದದ್ದು ಅವರ ಬಲದಿಂದಲ್ಲ, ವೇಗದಿಂದಲೂ ಅಲ್ಲ, ಮಹಾ ಮೃತ್ಯುಂಜಯ ಮಂತ್ರದ ಶಕ್ತಿಯಿಂದ. ಉಜ್ಜಯಿನಿಯಲ್ಲಿ ವಾಯುದೇವರು ಶಿವಲಿಂಗವನ್ನು ಆಶ್ರಯಿಸಿ ತಪಸ್ಸು ಮಾಡಿದಾಗ ಶಿವನು ಕರುಣೆ ತೋರಿಸಿ ಹನುಮಂತನಿಗೆ ಅಮರತ್ವ ಕೊಟ್ಟರು. ಇಂದಿಗೂ ಅಲ್ಲಿ ಹನುಮತ್ಕೇಶ್ವರ ಲಿಂಗ ಇದೆ. ಇದು ಈ ಮಂತ್ರದ ಶಕ್ತಿಗೆ ಸಾಕ್ಷಿ. ಕೊನೆಯ ಸಂದೇಶ. ಈ ವಿಡಿಯೋ ಮಂತ್ರದಿಂದ ಆರಂಭವಾಯಿತು, ಆದರೆ ಕೊನೆಗೆ ತಿಳಿದಿದ್ದು ಇದು ಕೇವಲ ಮಂತ್ರವಲ್ಲ, ಇದು ಧೈರ್ಯ, ಇದು ಆಸೆ, ಇದು ಕತ್ತಲಲ್ಲಿ ಬೆಳಗುವ ದೀಪ. ಶಿವನು ದೇವನಾಗಿ ಅಲ್ಲ, ತಂದೆಯಾಗಿ ಕಾಣಿಸುತ್ತಾನೆ. ಬಿದ್ದ ಮಗುವಿನ ಕೈ ಹಿಡಿದು ಎಬ್ಬಿಸುವಂತೆ ನಮ್ಮನ್ನು ಎತ್ತಿಕೊಳ್ಳುತ್ತಾನೆ. ಮೃತ್ಯು ಹತ್ತಿರ ಬಂದಾಗ ನಾನು ಇದ್ದೇನೆ ಎಂದು ಧೈರ್ಯ ಹೇಳುತ್ತಾನೆ. ಶಿವನನ್ನು ಕೇಳಬೇಕಾದುದು ಶಾಶ್ವತ ಜೀವನವಲ್ಲ, ಭಯವಿಲ್ಲದ ಜೀವನವನ್ನು. ಕೊನೆಯ ಉಸಿರಲ್ಲೂ ಶಿವನ ಸ್ಮರಣೆ ಇದ್ದರೆ ಅದೇ ನಿಜವಾದ ವರ. ಶಿವನು ಕೈಲಾಸದಲ್ಲಷ್ಟೇ ಅಲ್ಲ, ಧೈರ್ಯ ಕಳೆದುಕೊಳ್ಳುವ ಕ್ಷಣದಲ್ಲಿ ನಮ್ಮೊಳಗೆ ಇರುತ್ತಾರೆ. ಈ ಮಂತ್ರವನ್ನು ಪುಸ್ತಕದಲ್ಲಿ ಓದಬೇಡಿ, ಉಸಿರಿನಲ್ಲಿ ಜಪಿಸಿ, ನಂಬಿಕೆಯಿಂದ ಹಿಡಿದುಕೊಳ್ಳಿ, ಹೃದಯದಿಂದ ಸ್ಮರಿಸಿ. ಶಿವನು ಮಾತು ಕೇಳಲ್ಲ, ಭಾವನೆ ನೋಡುತ್ತಾರೆ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ದಿವ್ಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.